ಕೇಳಿದ್ರು ಏನ್ ನೀವು ಕ್ಲಾರಿಫಿಕೇಶನ್ ಕೊಡಿ. ಫಸ್ಟ್ ಸಜೆಸ್ಟ್ ಆಗಿದ್ದು 19th ಸೆಷನ್ ಆಫ್ ಹಿಂದೂ ಮಹಾಸಭಾ ಗೊತ್ತಿದೆ ನಮಗೆ. ಸಾವರ್ಕರ್ ಅವರು ಅದನ್ನ ಇಂಪ್ಲಿಮೆಂಟ್ ಕೂಡ ಚಿನ್ನ ಕೇಳಿ ಚಾಲೆಂಜ್ ಹಿಂದೂ ನಾವು ಯಾರು ದೇಶ ತೆಗಿರಿ ಇತಿಹಾಸ ತೆಗಿರಿ ಇಲ್ಲ ತೆಗಿರಿ ಇಲ್ಲ ತೆಗಿರಿ ಹೇಳ್ರಿ ನಾನು ಹೇಳ್ತಾ ಇರೋದು ಸುಳ್ಳು ಪ್ರಿಯಾಂಕರ್ಗೆ ಹೇಳ್ತಾರೆ ಸುಳ್ಳು ಸಾವರ್ಕರ್ ಅವರು ಟೂ ನೇಷನ್ ಥಿಯರಿ ಸಜೆಸ್ಟ್ ಮಾಡಿಲ್ಲ ದೇಶದ ವಿಭಜನೆ ಆಗಬೇಕು ಅಂತ ಫಸ್ಟ್ ಸಜೆಷನ್ ಕೊಟ್ಟಿದ್ದು ಸಾವರ್ಕರ್ ಅಂತ ಹೇಳಿ ತೋರಿಸಿ ನಾನು ಹೇಳಿದ್ರಲ್ಲ 1937 ಅಹಮದಾಬಾದ್ ಸಾವರ್ಕರ್ ಅವರು ಹೇಳಿದ್ರು ಕೇಳಿ ಎಲ್ಲ ಗೊತ್ತಿದೆ ನೀವು ಇತಿಹಾಸವನ್ನೇ ಕೇಳ್ತಾಗ್ತದೆ ನೀವು ಸರ್ಕಾರ ನಡೆಸಿದ್ರಿ ಹಿಂದೂ ಮಹಾಸಭಾ ನಾಳೆ ಮಾತಾಡಿ ನೀವು ಏನ್ ಬೇಕಾದ್ರೂ ಮಾತಾಡಿ ಎತ್ತಲವ್ರೆ ನಾನು ಏನ್ ಬೇಕಾದ್ರೂ ಮಾತಾಡಿ ಸುರೇಶ್ ಶೆಟ್ರೆ 50% ಮುಸ್ಲಿಮರಾದ ಅಧ್ಯಕ್ಷ ಯತ್ನಾಳ್ ಅವರೇ ಹಿರಿಯರು ಬೇಕಾದ ಅವಕಾಶ ಸಿಗುತ್ತೆ ಮಾತನಾಡಕ್ಕೆ. ಅಲ್ಲ ಯಾಕೆ ರಿಪ್ಲೈ ಕೊಡ್ತೀವಿ ಪ್ರಿಯಾಂಕ್ ಅವರೇ ಹೌದು ನೀವು 100 ಸಲ ಹೇಳ್ಬೋದು ಯಾಕೆ ರಿಪ್ಲೈ ಕೊಡ್ತೀರಿ ನಾವು ಮಾತಾಡಿ ಆಯ್ತು ನಾನೇ ಮಾತಾಡಿ ದೇಶ ವಿಭಜನೆ ಮಾಡಿದ್ದು ಮುಸ್ಲಿಂ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ ಅಧ್ಯಕ್ಷರೇ ನಾನು ಮಾತಾಡುವ ಕರ್ನಾಟಕದಲ್ಲಿ ಯಾವ ಸ್ಥಿತಿಗೆ ಹೋಗ್ಬೇಕನ್ನೋ ಆಯ್ತು ರಿಜ್ವಾನ್ ಯತ್ನಾಳ್ ಅವರೇ ಅಲ್ಲ 25,000 ಆಯ್ತು ಬಿಡಿ ಈಗ ನಾನು ಮಾತಾಡಿ ನೀವು ಆಯ್ತು ನಾಳೆ ಮಾತಾಡಿ ನಾಳೆ ಮಾತಾಡಿ ಅಂಬೇಡ್ಕರ್ ಕನಸು ಯತ್ನಾಳ್ ಅವರೇ ಆತ್ಮಸಾಕ್ಷಿಯಾಗಿ ನಾವು ಮಾಡ್ತೀವಿ. ಓಕೆ ಸರಿ ಅದು ಕಂಟಿನ್ಯೂ ಅಲ್ಲ ಅವರು ಅಷ್ಟು ಅಲ್ಲ ನಾವು ಮಾತಾಡಲೇಬಾರ್ದು ಅಂತ ಅಲ್ಪಸಂಖ್ಯಾತ ಇಲಾಖೆ ಹೋಗ್ತೀನಿ ಬಿಡಿ ಎಲ್ಲ ರೀತಿ ಅಲ್ಲ ಅಧ್ಯಕ್ಷರ ನನ್ನ ಮಾತನ್ನು ಅಡ್ಡಿಪಡಿಸಕ್ಕೆ ಬೇರೆ ಯಾವುದೋ ವಿಷಯ ತಗೊಂಡು ಅವ್ರು ಮಾತಾಡಕ್ ಹೊರಟ್ರೆ ನಾನು ಏನ್ ಮಾಡೋದು? ನಾನು ಮಾತಾಡಿ ಯಾಕೆ ಮಾತಾಡ್ತೀನಿ ಈಗ ಯಾವ್ದೋ ಮಾತನ್ನು ಅವರು ಈ ತರ ನಿಂತ್ಕೊಂಡು ಕಂಟಿನ್ಯೂ ಮಾಡಿ ಮಾಡಲ್ಲ ಆ ತರ ಮಾಡ್ತಿದ್ದಾರೆ ಅವರು. ಅಂಬೇಡ್ಕರ್ ಅಲ್ಲ ಅವ್ರು ಹಿರಿಯರು ನೀವು ಕಂಟಿನ್ಯೂ ಮಾಡಿ ಪಾಕಿಸ್ತಾನ ನೀವು ಕಂಟಿನ್ಯೂ ಮಾಡಿ ಹಿಂದೂಗಳ ನಾನು ಯಾರ ಬಗ್ಗೆ ನಾನು ಉಲ್ಲೇಖ ಮಾಡಿಲ್ಲ. ನಾನು ನನ್ನ ಸಮುದಾಯದ ನೋವನ್ನು ನಾನು ತೋಡ್ಕೊಂಡಿದ್ದೇನೆ. ನಾನು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಮಗೂ ಕೂಡ ನೀವು ನಿಮ್ಮ ಸಹೋದರರಾಗಿ ತಿಳ್ಕೊಳ್ಳಿ, ನಾವು ಬೇರೆಯವರು ಯಾರು ಇಲ್ಲ, ಈ ದೇಶದ ಹೊರಗೆ ಬಂದಿಲ್ಲ, ಈ ದೇಶದ ಜನ. ಯಾಕಂದ್ರೆ ಇದೇ ಮಣ್ಣಿನ ಮಕ್ಕಳು ನಾವು, ಇದೇ ಹಿಂದುಳಿದ ವರ್ಗದಿಂದ, ಇದೇ ದಲಿತ ಸಮುದಾಯದಿಂದ, ಇದೇ ಬಡ ವರ್ಗದ ಹಿಂದೂಗಳಿಂದ ನಾವು ಯಾವಾಗಲೂ ಇದಾಗಿರ್ಬೋದು, ಕನ್ವರ್ಟ್ ಆಗಿರ್ಬೋದು. ಕಾಂಗ್ರೆಸ್ ಎಲ್ಲ ಗೆಲ್ಸಿದ್ದು ಹೌದು ರೀ, ನೀವು ಕಂಟಿನ್ಯೂ ಮಾಡಿ. ಅದನ್ನು ತಿಳ್ಕೊಂಡು ನಮ್ ಜೊತೆಗೆ ನಿಮ್ ಸಹಾನುಭೂತಿನೇ ಇಲ್ವಲ್ಲ. ಪ್ರತಿಯೊಂದ್ಸತಿ ನೀವು ಟಾರ್ಗೆಟ್ ಮಾಡ್ತೀರಿ. ₹1 ಅಧ್ಯಕ್ಷರೇ